ನಿನ್ನ ವಾಗ್ದಾನಗಳೇ ನಮ್ಮ ಆಧಾರವು ಎಂಬುದಾಗಿ, ನಿನ್ನ ವಾಗ್ದಾನದ ನಿಮಿತ್ತ, ನಿನ್ನ ವಚನದ ನಿಮಿತ್ತ, ನಿನ್ನ ವಾಕ್ಯದ ನಿಮಿತ್ತ ನಮ್ಮನ್ನು ಚೈತನ್ಯಗೊಳಿಸುವಿ ಎಂಬುದಾಗಿ ಕೀರ್ತನೆಗಾರನು ಇದೀಗ ಹೇಳಿದಂತೆ, ನಾವು ಓದಿದಂತೆ, ಧೂಳು ಮಣ್ಣು ಆಗಿರುವಂತಹ ನಮ್ಮಂಥವರನ್ನು ಕರ್ತನೇ ಕಡೆಗಣಿಸದೆ ನಮ್ಮನ್ನು ಲೆಕ್ಕಕ್ಕೆ ತಂದು ಪರಲೋಕವನ್ನು ಭೂಲೋಕಕ್ಕೆ ಬಿಟ್ಟು ಎಲ್ಲ ನಿನ್ನ ಮಹಿಮಾಶಕ್ತಿಯನ್ನು ಬಿಟ್ಟು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದಕ್ಕಾಗಿ ನಿನಗೆ ಸಲ್ಲಿಸ್ತೇವೆ. ಒಬ್ಬ ಒಳ್ಳೆಯವನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರು, ಆದರೆ ಪಾಪಿಗಳಿಗೋಸ್ಕರ ಪ್ರಾಣ ಯಾರೂ ಕೊಡುವುದಿಲ್ಲ ಎಂಬುದಾಗಿಯೂ, ಆದಾಗ್ಯೂ ನೀನಾದರೂ ಪಾಪಿಗಳಿಗಾಗಿ ಈ ಲೋಕಕ್ಕೆ ಬಂದೆನೆಂಬುದಾಗಿ ಘೋಷಿಸಿ, ನಿನ್ನ ತಂದೆಯಾದ ದೇವರು ಕಳಿಸಿದಂಥ ಉದ್ದೇಶವನ್ನು ನೆರವೇರಿಸಿ, ಎಲ್ಲರನ್ನೂ ಪ್ರೀತಿಸಿ, ಸತ್ಯದ ಮಾರ್ಗವನ್ನು ತೋರಿಸಿ, ನಾನೇ ಸತ್ಯವು ಜೀವವು ಮಾರ್ಗವೂ ಆಗಿದೆ ಎಂಬುದಾಗಿ ಪ್ರಕಟ ಮಾಡಿ, ಕರ್ತನೆ ನಿನ್ನ ವಾಕ್ಯದನುಸಾರವಾಗಿ ಶಿಲ್ಬೆ ಮರಣದವರೆಗೂ ಮತ್ತು ಶಿಲ್ಬೆ ಮರಣದಲ್ಲಿಯೂ ಸಹ ನಿನ್ನ ತಂದೆ ಚಿತ್ತ ಅನುಸಾರವಾಗಿಯೇ ನಿನ್ನ ಒಪ್ಪಿಸಿಕೊಟ್ಟಕ್ಕಾಗಿ ನಿನಗೆ ಸಲ್ಲಿಸ್ತೇವೆ. ಅಷ್ಟೇ ಅಲ್ಲ ಕರ್ತನೆ, ನಮ್ಮನ್ನು ಶಾಪ, ಪಾಪ, ತಾಪ ಮತ್ತು ಘೋರವಾದ ಶಿಕ್ಷೆ ಬದಲಾಗಿ ನಮಗೆ ಕ್ಷಮೆ ಮತ್ತು ದೇವರ ಮಕ್ಕಳ ಅಧಿಕಾರ, ಅಷ್ಟೇ ಅಲ್ಲ ನಿನ್ನ ಜನರನ್ನಾಗಿ ಮಾಡುವ ಅಧಿಕಾರವನ್ನು ನೀನು ಮಾಡೋದಕ್ಕಾಗಿ ನಿನಗೆ ಸಲ್ಲಿಸ್ತೇವೆ. ಶಿಲ್ಬೆ ಮೇಲೆ ಮಾಡಿದಂತಹ ಮಹಾಕಾರ್ಯಕ್ಕೋಸ್ಕರ ಸಲ್ಲಿಸ್ತೇವೆ. ಅಷ್ಟೇ ಅಲ್ಲ, ನಮಗೋಸ್ಕರ ಮರಣವನ್ನು ಹೊಂದಿ ನಿನ್ನ ವಾಕ್ಯದನುಸಾರವಾಗಿ 3 ದಿನ ಜೀವಿತನಾಗಿ ಎದ್ದು ಬಂದು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಆರೋಹಣವಾಗಿ ಕರ್ತನೆ ಮತ್ತೊಮ್ಮೆ ಬರುವೆಯೇ ಎಂಬುದಾಗಿ ನೀನು ವಾಗ್ದಾನ ಮಾಡೋದಕ್ಕಾಗಿ ನಿನಗೆ ಸಲ್ಲಿಸ್ತೇವೆ. ನಾನು ನಿಮ್ಮನ್ನು ಎಂದಿಗೂ ಒಬ್ಬಂಟಿಗರನಾಗಿ ಬಿಡುವುದಿಲ್ಲ, ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದು. ನಿನ್ನ ವಾಗ್ದಾನದ ಅನುಸಾರವಾಗಿ ಕರ್ತನೆ ನೆರವೇರಿಸುವ ದೇವರು ನೀನಾಗಿದ್ದಿ. ನಂಬತಕ್ಕಂಥ ವಾಗ್ದಾನ ನಿನ್ನದಾಗಿದೆ ಎಂಬುದಾಗಿ ನಿನ್ನಲ್ಲಿ ಸಂತೋಷಪಡುವರಾಗಿದ್ದೇವೆ ಕರ್ತನೆ. ಈ ಬೆಳಗ್ಗೆ ಸಮಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಭೆಯಾಗಿ ನಿನ್ನನ್ನು ಆರಾಧಿಸುವಾಗ, ನಿನ್ನನ್ನು ಮಹಿಮೆಪಡಿಸುವಾಗ, ರಾಜ್ಯವು, ಬಲವು ಮತ್ತು ಮಹಿಮೆಯೂ ನಿನ್ನದೇ ಸದಾವಾಗಿರಲಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಓದದಂತೆ ಅನ್ಸರ್ ಕರ್ತನೆ, ಈ ದಿನ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಮಹಿಮೆಪಡಿಸಲಾಗಿದ್ದೇವೆ. ನೀನು ಮಾಡಿದ ಮಹಾ ಉಪಕಾರಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಮಾಡಿದಂಥ ಉಪಕಾರಗಳಿಗೋಸ್ಕರ ಸಲ್ಲಿಸ್ತೇವೆ. ಹುಟ್ಟಿದ ದಿನದಿಂದ ಈವರೆಗೂ ನನ್ನನ್ನು ಕಾಯ್ದು ಕಾಪಾಡಿದೆಯಲ್ಲ, ಅದಕ್ಕೋಸ್ಕರ ಸಲ್ಲಿಸ್ತೇವೆ. ಆತನು ಮಾಡಿದ ಉಪಕಾರಗಳನ್ನು ಒಂದನ್ನಾದರೂ ಮರೆಯಬೇಡ್ರಿ. ನನ್ನ ಸರ್ವೇಂದ್ರಿಗಳೇ ಆತನನ್ನು ಕೀರ್ತಿಸಿರಿ ಎಂಬುದಾಗಿ ಕೀರ್ತನೆ ಹೇಳುವಂತೆ ಈ ದಿನ ನಾವೆಲ್ಲರೂ ಸೇರಿಕೊಂಡು ಸಭೆಯಾಗಿಯೂ ಕುಟುಂಬವಾಗಿಯೂ ವೈಯಕ್ತಿಕವಾಗಿಯೂ ನಮ್ಮ ಕೃತಜ್ಞತಾಸ್ತುತಿಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅರ್ಪಿಸುವ ತಂದೆಯಾದ ದೇವರೇ, ಆಮೇನ್.